ಯಾರ್ ಬೇಕು ನಿಮಗೆ? ಮೇಡಮ್ ಕೆಳಗೆ ನಾನು ಟೂಲೆಟ್ ಬೋರ್ಡ್ ಹಾಕಿದ್ನ ನೋಡಿದ್ನೆ. ಓಹೋ. ಮನೆ ಖಾಲಿ ಇದೆಯಾ ಮೇಡಮ್? ಮನೆ ಖಾಲಿನೇ ಇದೆ. ನೀವು ಬ್ಯಾಚುಲರ್ಸ್ಗೆ ಕೊಡ್ತೀರಾ ಮೇಡಮ್? ಅದು ಆಕ್ಚುಲ್ ಆಗಿ ಬ್ಯಾಚುಲರ್ಸ್ ರೂಮೇ ರೀ. ಓಕೆ. ಯಾಕಂದ್ರೆ ಅದು ಬರೀ ಸಿಂಗಲ್ ರೂಮ್ ಅಷ್ಟೇ. ಅದ್ರಲ್ಲಿ ಬೆಡ್ರೂಮು ಕಿಚನ್ ಎಲ್ಲ ಬೇರೆ ಬೇರೆ ಇರಲ್ಲ. ಓ ಆಗ ಹ್ಮ್. ಸರಿ. ಅಟ್ಯಾಚ್ ಬಾತ್ರೂಮ್ ಇದೆಯಲ್ವಾ ಮೇಡಮ್? ಹೌದು, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಓಕೆ. ಒಂದ್ಸರಿ ನೋಡ್ಬೋದಾ? ಒಂದ್ ನಿಮಿಷ, ನಾನು ಒಳಗೋಗಿ ಹ್ಮ್. ಕೀ ಸರಿ ತಗೊಂಬರ್ತೀನಿ. ಮೇಡಮ್. ಹ್ಮ್. ಬನ್ನಿ ಹೋಗೋಣ. ಹ್ಮ್. ಬನ್ನಿ ಒಳಗ್ ಬನ್ನಿ. ಹಾ. ಇದೇ ರೀ ನಾನ್ ಹೇಳಿದ್ ರೂಮು. ಫರ್ನಿಚರ್ ಇದೆ, AC ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಅಲ್ಲಿದೆ. ಓಕೆ. ವೆಸ್ಟರ್ನ್ ಬಾತ್ರೂಮ್. ಹ್ಮ್. ಹೋಗಿ ನೋಡೋದಾದ್ರೆ ಹ್ಮ್. ನೋಡ್ಕೊಳ್ಳಿ. ಸರಿ ಮೇಡಮ್, ನಾನು ಹೋಗಿ ನೋಡ್ತೀನಿ. ಏನ್ರಿ, ರೂಮ್ ಇಷ್ಟ ಆಯ್ತಾ? ನನಗೆ ರೂಮ್ ಭಾಳ ಇಷ್ಟ ಆಯಿತು ಮೇಡಮ್. ಆಮೇಲೆ ರೆಂಟು ರೆಂಟ್ ಕಡಿಮೆನೆ, 8,000. 8,000 ಹೌದು. ಮೇಡಮ್, 8,000 ಕೊಡೋದು ನನಗೆ ಭಾಳ ಕಷ್ಟ ಮೇಡಮ್. ಅಯ್ಯೋ, ಅದಕ್ಕಿಂತ ಕಮ್ಮಿ ಎಲ್ಲ ರೆಂಟ್ ಕೊಡಕ್ಕಾಗಲ್ಲ ರೀ. ಹಾಗಂತೀರಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ. ಏನದು? ನೀವು ಒಬ್ರೇ ಬಾಡಿಗೆ ಕೊಡೋದು ಕಷ್ಟ ಅಂತಿದ್ದೀರಲ್ವಾ, ಯಾವ್ದಾದ್ರೂ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವಾಗ ರೆಂಟ್ ಕೊಡಕ್ಕೆ ನಿಮಗೆ ಕಷ್ಟ ಆಗಲ್ವಲ್ಲ. ನೀವು ಹೇಳೋದೆಲ್ಲ ಕರೆಕ್ಟೇ ಮೇಡಮ್. ಆದರೆ ನನ್ನ ಜೊತೆ ರೂಮ್ ಶೇರ್ ಮಾಡೋಕ್ಕೆ ಇಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ. ಓಹೋ, ಹೌದಾ? ಹೌದು ಮೇಡಮ್. ಹಾಗಾದ್ರೆ ಸರಿ, ಮತ್ತೆ ನಿಮ್ಮಿಷ್ಟ. ನನಗ್ ಕೆಳಗ್ ಸ್ವಲ್ಪ ಕೆಲ್ಸ ಇದೆ, ಹೋಗೋಣ. ಸರಿ ಮೇಡಮ್. ಹ್ಮ್. ಮೇಡಮ್, ಏನ್ ಹೇಳಿ. ಮೇಡಮ್ ನನಗೆ ರೂಮು ಭಾಳ ಇಷ್ಟ ಆಯಿತು. ಆದರೆ ನಾನೊಬ್ಬನೇ 8,000 ಕೊಡೋಕ್ಕಾಗಲ್ಲ ಮೇಡಮ್. ಹ್ಮ್. ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರ ಕೇಳಿ ನೋಡ್ತೀನಿ. ನಾವಿಬ್ಬರು ಶೇರ್ ಮಾಡ್ಕೊತೀವಿ. ಆಗ 4,000 ಮಾತ್ರ ನನಗೂ ಕಟ್ಟೋಕ್ಕೆ ಈಸಿಯಾಗಿರುತ್ತೆ. ನಾನು ಮೇಲೆ ಅದನ್ನೇ ತಾನೇ ಹೇಳ್ದೆ. ಓಕೆ ಮೇಡಮ್. ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ 25,000 ರೀ. ಓಕೆ ಮೇಡಮ್. ಆಯ್ತು ರೀ, ನಿಮಗೆ ರೂಮ್ ಇಷ್ಟ ಆಯ್ತು ಅಂತ ಹೇಳ್ತೀರಲ್ವಾ, ಟೋಕನ್ ಅಡ್ವಾನ್ಸ್ ಸ್ವಲ್ಪ ಕೊಟ್ಟೋಗಿ. ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬಂದು ಕೇಳಿದ್ರೆ ಮನೆ ಬಾಡಿಗೆ ಕೊಟ್ಬಿಡ್ತೀನಿ. ಸರಿ ಮೇಡಮ್. ಮೇಡಮ್, ನನ್ನ ಹತ್ರ ಈಗ 1,000 ರೂಪಾಯಿ ಮಾತ್ರ ಇದೆ. ತಿರ್ಗಾ ಬಂದು ನಾನು ನಿಮ್ಮ ಬ್ಯಾಲೆನ್ಸ್ ಎಲ್ಲ ಸೆಟಲ್ ಮಾಡ್ತೀನಿ. ಆಯ್ತು ರೀ, ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟಾದ್ಮೇಲೆ ಕೀ ತಗೊಳ್ಳಿ. ಸರಿ ಮೇಡಮ್, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗ್ ಬನ್ನಿ. ಮೇಡಮ್, ಮೇಡಮ್, ಹಾ? ಮೇಡಮ್, ಅಡ್ವಾನ್ಸ್ ತಗೊಂಬಂದಿದ್ದೀನಿ. ಓ ಹೌದಾ? ಹ್ಮ್. ಬನ್ನಿ ಒಳಗ್ ಬನ್ನಿ. ಥ್ಯಾಂಕ್ಸ್ ಮೇಡಮ್. 2 ಮಿನಿಟ್ಸ್ ಇರಿ, ಸ್ಟವ್ವಲ್ಲಿ ಹಾಲಿಟ್ಟಿದ್ದೀನಿ, ಕೆಳಗಿಳಿಸಿ ಬರ್ತೀನಿ. ಪರವಾಗಿಲ್ಲ ಮೇಡಮ್, ವೇಟ್ ಮಾಡ್ತೀನಿ. ನೀವು ಹೋಗಿ ಬನ್ನಿ. ಆಯ್ತು ರೀ. ಹಾಲ್ ತಗೊಳ್ಳಿ. ಅಯ್ಯೋ, ಇದೇನಕ್ಕೆ ಮೇಡಮ್ ಫಾರ್ಮಾಲಿಟಿ? ಅಯ್ಯೋ, ನಾನು ಇದ್ರಲ್ಲಿ ಏನು ಕಲಿಸ್ಲಿಲ್ಲ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಮೇಡಮ್, ಅಡ್ವಾನ್ಸ್ ದುಡ್ಡು ತಗೊಂಬಂದಿದ್ದೀನಿ.
ಅಲ್ಲ ನಿಮಗಿನ್ನೂ ಮನೆ ಬೀಗ ಕೊಟ್ಟಿರ್ಲಲ್ವಾ? ತಗೊಳ್ಳಿ ಮನೆ ಬೀಗ. ಆಮೇಲೆ ಅಗ್ರಿಮೆಂಟ್ ಹಾಕಕ್ಕೆ ಇದ್ರಲ್ಲಿ ನಿಮ್ಮ ಡೀಟೇಲ್ಸ್ ಬರೀರಿ. ಸರಿ ಮೇಡಮ್. ಸರಿ, ನೀವು ಬರೋದ್ರೊಳಗೆ ನಾನು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿರ್ತೀನಿ. ಸರಿ ಮೇಡಮ್. ಅದಿರ್ಲಿ, ಯಾವಾಗ ನೀವಿಲ್ಲಿ ಬರೋಣ ಅಂತ ಇದ್ದೀರಾ? ನಾನು ನಾಳೆ ಬೆಳಿಗ್ಗೆನೆ ಬರ್ತೀನಿ ಮೇಡಮ್. ಓ, ನಾಳೆಗಾ? ಸರಿ ಮೇಡಮ್. ಹ್ಮ್? ಪ್ಯಾಕಿಂಗ್ ಮಾಡೋ ಕೆಲಸ ಇದೆ ಮೇಡಮ್. ತಪ್ಪಾಗಿ ಅನ್ಕೋಬೇಡಿ, ನಾವು ಹೊರಡಬೇಕು. ಪರವಾಗಿಲ್ಲ, ಇದ್ರಲ್ಲೇನಿದೆ. ಇವನಾ? ಹೇಳು ಮಗ. ಏನೋ ರೂಮ್ನೇನೋ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಿದ್ದೆ, ಮಾಡ್ಬಿಟ್ಟ ಇಲ್ವಾ? ಮಾಡಿದ್ನೆ ಮಗ, ಇವತ್ತು ಮಾರ್ನಿಂಗೇ ಶಿಫ್ಟ್ ಮಾಡಿದ್ನೆ. ಮಾಡ್ಬಿಟ್ಟ? ಹೊಸ ರೂಮ್ ಹೆಂಗೋ ಇದೆ? ರೂಮೆಲ್ಲ ಚೆನ್ನಾಗೇ ಇದೆ, ಆದರೆ ರೆಂಟೇ ಸ್ವಲ್ಪ ಜಾಸ್ತಿ ಇದೆ. ಎಷ್ಟೋ? 8000 ಮಗ. ಏಯ್, ಏನೋ ಹೇಳ್ತಾ ಇದೀಯಾ? 8000? ಏನು ಮಾಡೋದು, ನಾನು 4000 ಒಳಗೆ ರೂಮ್ ಹುಡುಕ್ತಾ ಇದ್ದೆ, ಆದರೆ ಸಿಗ್ಲಿಲ್ವೇ. ಏನು ಮಾಡೋದು? ರೂಮ್ ನೋಡೋಕ್ಕೆ ಚೆನ್ನಾಗಿತ್ತು ಮಗ, ಸರಿ ಬಿಡೋದು ಬೇಡ ಅಂತ ಬಂದ್ಬಿಟ್ಟೆ. ಕೆಲಸ ಮಾಡೋ ಜಾಗದಲ್ಲಿ ರೂಮ್ ಯಾರಾದರೂ ಶೇರಿಂಗ್ ಕೇಳಿದ್ರೆ ಶೇರ್ ಮಾಡೋಣ. ಇಬ್ಬರಿಗೂ 4000 ಮಾತ್ರ ಬರುತ್ತಲ್ವಾ, ಅದಕ್ಕೆ ತಗೊಂಡೆ. ನಿನ್ನ ಹತ್ರ ಯಾರಾದರೂ ಶೇರಿಂಗ್ ಕೇಳಿದ್ರೆ ಹೇಳು ಮಗ. ಹೇಳ್ತೀನಿ ಕಣೋ, ನಾನು ಕೂಡ ರೂಮ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ನಿನ್ನ ರೂಮಿಗೆ ಏನಾಯ್ತು ಮಗ? ಇಲ್ಲೇನು ನನಗೆ ದೊಡ್ಡದಾಗಿ ಸೆಟ್ಟೇ ಆಗಿಲ್ಲ ಕಣೋ. ಡೈಲಿ ನಮ್ಮ ಹುಡುಗರೆಲ್ಲ ಎಣ್ಣೆ ಹಾಕಿ ದೊಡ್ಡ ರಗಳೆ ಮಾಡ್ತಾವ್ರ ಕಣೋ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಕಣೋ, ಅದಕ್ಕೆ ಬೇರೆ ರೂಮ್ ನೋಡೋಣ ಅಂತಿದ್ದೀನಿ ಕಣೋ. ಹೇಳಕ್ಕಾಗಲ್ಲ, ನಾನು ಕೂಡ ನಿನ್ನ ರೂಮಿಗೆ ಬರೋಕ್ಕೆ ಚಾನ್ಸಸ್ ಇದೆ. 1-2 ದಿವಸದಲ್ಲಿ ನಾನು ನಿನ್ನ ಕನ್ಫರ್ಮ್ ಮಾಡ್ತೀನಿ ಕಣೋ. ಸರಿ, ನೋಡ್ಕೊಳ್ಳೋಣ. ಸರಿ ಮಗ, ನನಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಯಿತು. ನಾನು ಈವ್ನಿಂಗ್ ಬಂದಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಓಕೆ ಕಣೋ, ಬಾಯ್. ಸರಿ, ಬಾಯ್. ಬಾಯ್. ಯಾರು? ಮೇಡಮ್, ಹೇಳಿ ಮೇಡಮ್. ಹಲೋ, ಎಲ್ಲಿದ್ದೀರಾ ನೀವು? ಮೇಡಮ್, ಮೇಲೆ ನಾನು ರೂಮಲ್ಲೇ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಓ, ಮೇಲೆ ಇದ್ದೀರಾ? ಹ್ಮ್. ಸರಿ ಸರಿ. ಮತ್ತೆ ನನ್ನ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಬಂದು ಅಗ್ರಿಮೆಂಟ್ ಅನ್ನ ತಗೊಂಡೋಗಿ, ಆಯ್ತಾ? ಸರಿ ಮೇಡಮ್, ನಾನಿವಾಗ ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು. ಈವ್ನಿಂಗ್ ಬೇಕಾದ್ರೆ ಬರಲಾ? ಓಕೆ ರೀ, ಏನು ತೊಂದ್ರೆ ಇಲ್ಲ. ನೀವು ಈವ್ನಿಂಗೇ ಬಂದು ಇಸ್ಕೊಳ್ಳಿ. ಸರಿ ಮೇಡಮ್, ನಾನು ಈವ್ನಿಂಗ್ ಬಂದು ಇಸ್ಕೊಂತೀನಿ. ಓಕೆ ರೀ. ಓಕೆ ಮೇಡಮ್. ಮೇಡಮ್, ಮೇಡಮ್. ಬನ್ರಿ, ಒಳಗ್ ಬನ್ನಿ. ಮೇಡಮ್, ಅಗ್ರಿಮೆಂಟ್ ರೆಡಿ ಆಯ್ತು ಅಂತ ಹೇಳಿದ್ರಿ. ಬನ್ನಿ, ಮೊದ್ಲು ಬಂದು ಕೂತ್ಕೊಳ್ಳಿ. ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ವೇಟ್ ಮಾಡು, ನಾ ಒಳಗೋಗಿ ಅಗ್ರಿಮೆಂಟ್ ಪೇಪರ್ ತಗೊಂಡ್ಬರ್ತೀನಿ. ಸರಿ ಮೇಡಮ್.
ಸರಿ ಮೇಡಮ್, ನಾನು ಹೋಗಿ ಬರ್ತೀನಿ. ಆಮೇಲೆ ಹೋಗ್ಬೋದು ಬಿಡಿ. ತಗೊಳ್ಳಿ, ಸೌತೆಕಾಯಿ ತಿನ್ನಿ. ಅ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಮೇಡಮ್, ಹ್ಮ್? ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಏನ್ ಕೇಳ್ಬೇಕು? ಏನಿಲ್ಲ, ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನೀವೇ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಇಲ್ಲ ರೀ, ನಾನಿಲ್ಲಿ ಒಬ್ಳೇ ಇದ್ದೀನಿ. ಹಾಗಾದ್ರೆ ನಿಮ್ಮ ಮನೆಯವರು? ಅವ್ರು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಷಕ್ಕೊಂದ್ಸಲ ಮಾತ್ರ ಬಂದೋಗ್ತಾರೆ. ಓ, ನಿಮಗೆ ಮಕ್ಕಳು? ಒಂದ್ ಮಗ ಇದ್ದಾನೆ. ಈಗ ಅವನು MBA ಓದ್ಬೇಕಂತ ಫಾರಿನಿಗ್ ಹೋಗ್ ಓದ್ತಾ ಇದ್ದಾನೆ. ಅವ್ನ್ ಹೋಗಿ ಈಗ 2 ವರ್ಷ ಆಯ್ತು. ಇನ್ನೊಂದು 2 ವರ್ಷದಲ್ಲಿ ಹಿಂದೆ ಬಂದ್ಬಿಡ್ತಾನೆ. ಹಾಗಾದ್ರೆ ನೀವು ಒಂಟಿಯಾಗೇ ಇಲ್ಲಿದ್ದೀರಾ? ಹೌದು. ಯಾಕ್ ಕೇಳ್ತಾ ಇದ್ಯಾ? ಅದಲ್ಲ ಮೇಡಮ್, ಒಂಟಿಯಾಗಿರೋಕ್ಕೆ ನಿಮಗೆ ಕಷ್ಟ ಆಗಲ್ಲ ಮೇಡಮ್? ಇದರಲ್ಲಿ ಏನ್ರಿ ಕಷ್ಟ? ನಿಮ್ಮ ಮಗ ಒಂದು ಕಂಟ್ರಿಲಿ ಓದ್ತಾ ಇದ್ದಾರೆ, ನಿಮ್ಮ ಮನೆಯವರು ಒಂದು ಕಂಟ್ರಿಲಿ ಇದ್ದಾರೆ, ನೀವೇನಂದ್ರೆ ಇಲ್ಲಿ. ನಿಮ್ಮ ಮನೆಯವರು ವರ್ಷಕ್ಕೆ ಒಂದ್ಸರಿ ಮಾತ್ರ ಬಂದೋಗ್ತಾರೆ. ಇದೆಲ್ಲ ನೋಡೋಕ್ಕೆ ನಿಮಗೆ ಕಷ್ಟ ಆಗಲ್ವಾ? ಏನಪ್ಪ ನೀನು ಇನ್ನು ಚಿಕ್ಕ ಮಗು ತರ ಮಾತಾಡ್ತಾ ಇದ್ಯಾ? ಇದ್ರಲ್ಲೇನ್ ಕಷ್ಟ ಇದೆ? ಅವ್ರು ನಮ್ಗೋಸ್ಕರ ಮತ್ತೆ ನಮ್ ಸಂತೋಷಕ್ಕೋಸ್ಕರನೇ ಅಲ್ವಾ ದುಡಿಯೋದು? ಇದ್ರಲ್ಲಿ ನನಗ್ ಸಂತೋಷನೇ. ಹ್ಮ್. ಸರಿ ಮೇಡಮ್, ಟೈಮ್ ಆಯ್ತು, ಬರ್ತೀನಿ. ಹ್ಮ್. ಹ್ಮ್. ಸರಿ, ಹೋಗ್ ಬನ್ನಿ. ಹಲೋ, ಹೇಳು ಮಗ. ಏನೋ ಆಫೀಸಿಂದ ಬಂದ್ಬಿಟ್ಟಾ? ಇವಾಗ ತಾನೇ ಬಂದೆ. ಆಮೇಲೆ ನಾನು ನೆಕ್ಸ್ಟ್ ತಿಂಗಳಿಂದ ನಿನ್ನ ರೂಮ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದೀನಿ ಕಣೋ. ಏನೋ, ನಿನ್ನ ರೂಮಿಗೆ ಏನಾಯ್ತು? ಅದೇ ಬೆಳಗ್ಗೆ ಹೇಳಿದ್ನಲ್ಲೋ, ನನಗಿಲ್ಲೇನು ಸೆಟ್ಟೇ ಆಗ್ತಾ ಇಲ್ಲ. ಸರಿ ಬಾ, ನೋಡ್ಕೊಳ್ಳೋಣ. ಆಲ್ವೇಸ್ ವೆಲ್ಕಮ್ ಮಗ. ಅದೆಲ್ಲ ಇರಲಿ. ನಿನ್ನ ಹೌಸ್ ಓನರ್ ಹೆಂಗೋ? ಹೌಸ್ ಓನರು ಒಬ್ಳು ಲೇಡಿ ಕಣೋ, ಬಹಳ ಒಳ್ಳೆಯವರೇ. ಏನೋ ಹೇಳ್ತಾ ಇದೀಯಾ? ಲೇಡಿನಾ? ಹೌದು ಮಗ. ಅವ್ರ ಹಸ್ಬೆಂಡ್ ಫಾರಿನಲ್ಲಿದ್ದಾರೆ. ಈ ಮನೆ ವಿಷಯ ಎಲ್ಲ ಅವರೇ ನೋಡ್ಕೊತಾರೆ. ಓ, ಹಂಗ? ಅದೃಷ್ಟವಂತ ಕಣೋ ನೀನು. ಆಮೇಲೆ ಹೌಸ್ ಓನರ್ ಹೆಂಗೋ ಇರ್ತಾರೆ? ಚೆನ್ನಾಗಿರ್ತಾರಾ? ನಿನಗೇನಕ್ಕೆ ಅದು ಅನಾವಶ್ಯಕವಾಗಿ? ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಕಣೋ. ಚೆನ್ನಾಗೇ ಇದ್ದಾರೆ. ಅದಕ್ಕೆ? ಆಂಟಿ ಚೆನ್ನಾಗಿದ್ರೆ ಹಂಗೆ ಕರೆಕ್ಟ್ ಮಾಡಿ ಸೆಟ್ಲ್ ಆಗ್ಬಿಡ್ಬೋದಲ್ಲ ಕಣೋ. ಏನ್ಲೇ ಮಾತಾಡ್ತಾ ಇದೀಯಾ? ನಾನೇನೋ ತಪ್ಪಾಗಿ ಹೇಳ್ಬಿಟ್ಟೆ? ಆಂಟಿಗೆ ಹಸ್ಬೆಂಡ್ ಬೇರೆ ಇಲ್ಲಿಲ್ಲ ಅಂತ ಹೇಳ್ತಿದ್ಯಾ? ಹಂಗೆ ನೈಸಾಗಿ ಮಾತಾಡಿ ಹುಷಾರ್ ಮಾಡೋದಲ್ವೇನೋ? ಈ ಸಿಚುವೇಶನ್ ಮಾತ್ರ ಯಾರಿಗಾದ್ರೂ ಸಿಕ್ತು ಅಂತ ಇಟ್ಕೋ. ಬಾಯ್ ಮುಚ್ತೀಯಾ? ಅವರಿಗೆ ವಯಸ್ಸು ಜಾಸ್ತಿ ಕಣೋ. ಏನು ವಯಸ್ಸು ಜಾಸ್ತಿ ಆಗಿರುತ್ತೆ? ಒಂದು 40 ಇರುತ್ತಾ? ಒಂದು 40-45 ಇರುತ್ತೆ. 45 ಎಲ್ಲ ಒಂದು ಏಜ್ ಏನೋ? ನಾನು ಏನೋ 50 ಅಬೋವ್ ಇರುತ್ತೆ ಅನ್ಕೊಂಡೆ. ನಿನಗೆ ಟೇಸ್ಟೇ ಇಲ್ಲ ಕಣೋ. ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಬೇಡ. ತುಂಬ ಒಳ್ಳೆಯವನ ಥರ ಎಲ್ಲ ಆ್ಯಕ್ಟ್ ಮಾಡಬೇಡ. ನೀನು ಒಳ್ಳೆಯವನಂದ್ರೆ ಏನು, ನಿನಗೇನು ಸ್ಟ್ಯಾಚ್ಯೂನ ಇಡ್ತಾರೆ? ಆಮೇಲೆ ಈ ರೀತಿ ಒಂಟಿಯಾಗಿರೋ ಆಂಟಿಗಳಿಗೆ ನಮ್ಮ ಥರ ಚಿಕ್ಕ ಹುಡುಗರನ್ನ ನೋಡಿದ್ರೇನೆ ಕಣೋ ಆಸೆ ಬರೋದು. ಅದಕ್ಕೆ ಹಂಗೆ ಹೇಳ್ದೆ. ಸರಿ, ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಬಿಡು. ಹೆಂಗಿದ್ರು ನೆಕ್ಸ್ಟ್ ತಿಂಗಳು ನಾನು ಅಲ್ಲಿ ಬರ್ತೀನಲ್ವಾ? ನಾನು ಹೆಂಗಾದ್ರೂ ನೈಸಾಗಿ ಮಾತಾಡಿ ಆಂಟಿನ ಕರೆಕ್ಟ್ ಮಾಡ್ಬಿಡ್ತೀನಿ. ಈ ರೀತಿ ಶ್ರೀಮಂತರು ಆಂಟಿಗಳೆಲ್ಲ ಸಿಗೋದು ತುಂಬ ಕಷ್ಟ ಕಣೋ. ಸಿಗುವಾಗ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಕಣೋ. ನಿನಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸರಿ, ನಾನು ಇಡ್ತೀನಿ. ಬಾಯ್. ಬಾಯ್. ಏನು ಇವನು ಈ ಥರ ಮಾತಾಡ್ತಾ ಇದ್ದಾನೆ? ಇವನು ಬಂದರೆ ಆಂಟಿ ಹತ್ರ ನೈಸಾಗಿ ಏನಾದರೂ ಮಾತಾಡಿ ಆಂಟಿನ ಕರೆಕ್ಟ್ ಮಾಡ್ಕೊತಾನೆ ಅನಿಸುತ್ತೆ. ಇವನಿಲ್ಲಿ ಬರೋದು ಬೇಡ ಅಂತ ಹೇಳೋದು ಬೆಸ್ಟು. ಇವನಿಲ್ಲಿ ಬರಬೇಡ ಅಂತ ಹೇಳಿದರೆ ನಾನೊಬ್ಬನೇ ತಿಂಗಳ 8,000 ರೆಂಟ್ ಕಟ್ಬೇಕಾಗತ್ತಲ್ವಾ? ಏನು ಮಾಡೋದು? ಅವ್ನು ಬರೋಕ್ಕಿಂತ ಮುಂಚೆ ನಾನೇ ಆಂಟಿಗೆ ಬಿಟ್ಟಾಕಿ ನೋಡಲಾ? ಏನು ಈ ಥರ ಕನ್ಫ್ಯೂಸ್ ಮಾಡಿದ್ನೆ ಇವನು? ಏನೂ ಅರ್ಥ ಆಗ್ತಿಲ್ವೇ? ಛೇ. ಹಲೋ. ಹೇಳಮ್ಮ. ಏನಂದ್ರೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನ್ರಿ. ಆಮೇಲೆ ಹುಡುಗ ಕಾಲ್ ಮಾಡ್ದಾ? 2 ದಿವ್ಸ ಆಗ್ತಾ ಇದೆ ರೀ ಕಾಲ್ ಮಾಡಿ. ಸರ್ ಓದೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಅಂತ ಕಾಣತ್ತೆ. ನನ್ನ ಹತ್ರ ಮಾತಾಡಕ್ಕೆಲ್ಲ ಸರಿಗೆ ಟೈಮ್ ಇರುತ್ತಾ? ಅದು ಕರೆಕ್ಟೇ. ನೈಟ್ ಏನು ಊಟ ಮಾಡ್ದೆ? ಇಡ್ಲಿ ತಿಂದೆ ರೀ. ನೀವು ಊಟ ಮಾಡಾಯ್ತಾ? ನಾನು ಊಟ ಮಾಡಾಯ್ತಮ್ಮ. ಏನಂದ್ರೆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ರೀ. ಹೇಳು. ಅದು ನಮ್ ಮಾಡಿ ಮೇಲೆ ಒಂದ್ ರೂಮ್ ಖಾಲಿ ಇತ್ತಲ್ವಾ? ಅದನ್ನ ರೆಂಟಿಗ್ ಬಿಟ್ಬಿಟ್ಟೆ ರೀ. ಏನು, ರೆಂಟಿಗೆ ಬಿಟ್ಬಿಟ್ಟ? ಹೇಳೇ ಇಲ್ಲ. ಯಾರಿಗಮ್ಮ ಬಿಟ್ಟಿದ್ಯಾ? ಅದು ಒಂದ್ ಬ್ಯಾಚುಲರ್ ಹುಡುಗಂಗೆ 8,000ಕ್ಕೆ ಬಿಟ್ಟಿದೀನ್ರಿ. ಏನು, ಬ್ಯಾಚುಲರಾ? ಹೌದು ರೀ. ಯಾಕಮ್ಮ ಬ್ಯಾಚುಲರ್ಗೆ ಯಾಕಮ್ಮ ಬಿಟ್ಟೆ?
ಏನಾದ್ರೂ ಎಣ್ಣೆ ಹಾಕಿ ಜಗಳ ಮಾಡ್ಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತಮ್ಮ. ನೀನ್ ಅಯ್ಯೋ ಬೇರೆ ಒಂಟಿಯಾಗಿದ್ಯಲ್ವಾ? ಪ್ರಾಬ್ಲಮ್ ಬಂದ್ರೆ ನಿನ್ ಕೈಲಿ ತಡಿಯಕ್ಕಾಗುತ್ತಾ? ಅಯ್ಯೋ ಹಾಗಿಲ್ಲ ರೀ. ಅವನು ನೋಡಿದ್ರೆ ಒಳ್ಳೆ ಹುಡುಗನ್ ತರನೇ ಕಾಣ್ತಾ ಇದೆ. ಓ ಹಂಗ? ಸರಿ. ಹ್ಮ್ ನಿನಗ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ. ನೀನ್ ಏನ್ ಹೇಳಿದ್ರು ಬ್ಯಾಚುಲರ್ ಅಂದ್ರೇನೆ ಸ್ವಲ್ಪ ತೊಂದ್ರೆನೆ. ಯಾವ್ದಕ್ಕೂ ನೀನ್ ಸ್ವಲ್ಪ ಜಾಗ್ರತೆಯಿಂದ ಇರೋ, ಸರಿನಾ? ಯಾಕ್ರಿ? ಏನೋ ಹೇಳ್ಬೇಕು ಅನ್ಕೊಂಡೆ ಅಷ್ಟೇ. ಹ್ಮ್ ಹೌದು, ಒಂದ್ ಹುಡುಗನ ಕೈಲಿ ಹೆಂಗಮ್ಮ 8,000 ರೂಪಾಯಿ ಕೊಡಕ್ಕಾಗುತ್ತೆ? ಅಯ್ಯೋ ಆ ಹುಡುಗ ಕೂಡ ಇಷ್ಟು ರೆಂಟ್ ಕಷ್ಟ ಅಂತಾನೆ ಹೇಳ್ದ. ಆಮೇಲ್ ನಾನೇ ಅವನತ್ರ ಹೇಳಿದೆ, ನಿನಗ್ ರೆಂಟ್ ಕೊಡಕ್ ಕಷ್ಟ ಆದ್ರೆ ನಿನಗ್ ಗೊತ್ತಿದ್ದ ಫ್ರೆಂಡ್ ಯಾರನ್ನಾರು ಶಾರಿಂಗ್ ಇಟ್ಕೋ ಅಂದೆ. ಹ್ಮ್. ಅದಕ್ಕೆ ಆ ಹುಡುಗನು ಸರಿ ಅಂತ ಹೇಳ್ದ ರೀ. ಓ ಹಂಗ? ಹ್ಮ್ ಸರಿ. ಸರಿಮಾ, ನೀನ್ ನೋಡ್ಕೋ. ತುಂಬಾ ಲೇಟ್ ಆಗೋಯ್ತು. ನೀನ್ ಮಲ್ಗು. ಮಿಕ್ಕಿದ್ನ ನಾಳೆ ಮಾತಾಡ್ಕೊಳ್ಳೋಣ. ಆಯ್ತು ರೀ, ಜಾಗ್ರತೆಯಾಗಿರಿ. ಹಾ, ನಾನ್ ನೋಡ್ಕೋತೀನಿ. ಹ್ಮ್, ಯಾರು? ಏನ್ ಬೇಕಿತ್ತು ರೀ? ಡಿಸ್ಟರ್ಬ್ ಮಾಡಿದ್ನೆ ಮೇಡಮ್? ಪರವಾಗಿಲ್ಲ, ಏನ್ ವಿಷಯ ಹೇಳಿ. ಮೇಡಮ್, ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಭಾಳ ಟಯರ್ಡ್ ಆಗ್ತಿದೆ. ಮನೇಲಿ ನಾರ್ಮಲ್ ವಾಟರ್ ಬಿಸಿನೀರ್ ಥರ ಇದೆ. ನಿಮ್ಮ ಹತ್ರ ಫ್ರಿಜ್ ಇದೆ ಅಲ್ವಾ? ಹ್ಮ್ ಸ್ವಲ್ಪ ಕೂಲಿಂಗ್ ವಾಟರ್ ಕೊಡ್ತೀರಾ? ಕೂಲಿಂಗ್ ವಾಟರ್ ತಾನೇ, ಇರಿ ನಾನ್ ಹೋಗಿ ತಗೊಂಬರ್ತೀನಿ. ಸರಿ. ಹ್ಮ್ ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಮೇಡಮ್. ಇದ್ರಲ್ಲೇನಿದೆ ಹೇಳಿ. ನಿಮಗ್ ಯಾವಾಗ ಕೂಲಿಂಗ್ ವಾಟರ್ ಬೇಕಾದ್ರೂ ನನ್ನ ಹತ್ರ ಬಂದ್ ಕೇಳಿ, ಸರಿನಾ? ಹ್ಮ್. ನಾನೇನ್ ತಪ್ಪಾಗ್ ತಿಳ್ಕೊಳಲ್ಲ. ಸರಿ ಮೇಡಮ್, ಸರಿ, ನಾನ್ ಬರ್ತೀನಿ. ಹೋಗಿ ಬನ್ನಿ. ಅಲ್ಲ, ನಿಮ್ ಊಟ ಆಯ್ತಾ? ಇನ್ನೂ ಇಲ್ಲ ಮೇಡಮ್, ಇವಾಗ ಹೋಗ್ಬೇಕು. ಹೌದಾ, ಒಂದ್ ನಿಮಿಷ ಇರಿ, ಬರ್ತೀನಿ. ಹಾಂ. ತಗೊಳ್ಳಿ. ಏನ್ ಮೇಡಮ್ ಇದು? ಇವತ್ತು ಸಂಡೇ ಅಲ್ವಾ, ಆ. ಅದೇ ಬಿರಿಯಾನಿ ಮಾಡೋಣ ಅಂತ ಮಾಡ್ದೆ. ಟೇಸ್ಟ್ ಓ, ಮಾಡಿ ನೋಡಿ. ಪರವಾಗಿಲ್ಲ ಮೇಡಮ್, ನಾನು ಹೊರಗಡೆ ಊಟ ಮಾಡ್ತೀನಿ. ಅರೆ, ನಾನ್ ಎಷ್ಟು ಆಸೆಯಿಂದ ಕೊಡ್ತಾ ಇದೀನಿ, ಇದನ್ನ ಬೇಡ ಅಂತಿದ್ದೀರಾ? ಇಲ್ಲಿ ತಗೊಳ್ಳಿ. ಬಹಳ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಎಲ್ಲ ಬೇಡ, ಮೊದ್ಲು ಊಟ ಮಾಡಿ. ತಿಂದು ಬಿರಿಯಾನಿ ಹೇಗಿದೆ ಅಂತ ಮರೀದೆ ನನಗ್ ಬಂದ್ ಹೇಳ್ಬೇಕು, ಸರಿ ಸರಿನಾ? ಮೇಡಮ್, ಬಾಯ್. ಸರಿ. ಫುಲ್ಲಾಗಿ ತಿಂದು ಖಾಲಿ ಮಾಡ್ಬೇಕು, ಸರಿನಾ? ಹಾಂ, ಓಕೆ ಮೇಡಮ್. ತುಂಬಾ ನಾಚಿಕೆ ಪಡ್ತಾ ಇದ್ದಾನೆ. ಹ್ಮ್. ಹ್ಮ್. ಏನ್ ಟೇಸ್ಟ್ ಆಗಿದೆ. ಹ್ಮ್. ತುಂಬಾ ಟೇಸ್ಟ್ ಆಗಿದೆ. ಹ್ಮ್. 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 ಮೇಡಮ್, ಮೇಡಮ್, ಇರಿ ಬಂದೆ. ಬೌಲ್ ಕೊಡಕ್ಕೆ ಬಂದೆ. ಹೌದಾ, ಯಾಕೆ ಹೊರಗ್ ನಿಂತಿದ್ಯಾ? ಒಳಗ್ ಬಾ. ಹ್ಮ್. ತಗೊಳ್ಳಿ ಮೇಡಮ್ ಬೌಲು. ಇದೆಲ್ಲ ಇರ್ಲಿ, ನನ್ ಬಿರಿಯಾನಿ ಹೇಗಿತ್ತು ಅಂತ ಹೇಳಲೇ ಇಲ್ಲ. ಮೇಡಮ್, ನಾನು ಹೇಳಿದ್ರೆ ನೀವು ನಂಬೋದಿಲ್ಲ. ನನ್ನ ಲೈಫಲ್ಲಿ ಈ ಥರ ಬಿರಿಯಾನಿ ನಾನು ಇಲ್ಲಿವರೆಗೂ ತಿಂದೇ ಇಲ್ಲ. ಭಾಳ ಚೆನ್ನಾಗಿತ್ತು. ಏನು, ಬಿರಿಯಾನಿ ಅಷ್ಟೊಂದ್ ಚೆನ್ನಾಗಿತ್ತೇನು? ಹೌದು ಮೇಡಮ್, ಬಿರಿಯಾನಿ ಅಂದರೆ ಹೀಗೇ ಇರಬೇಕು. ಏನ್ ಟೇಸ್ಟು. ಒಂದು ನಿಮಿಷದಲ್ಲಿ ಪೂರ್ತಿ ಬಿರಿಯಾನಿನೂ ಖಾಲಿ ಮಾಡಿದ್ನೆ ಗೊತ್ತಾ? ಏನಪ್ಪಾ, ನೀನ್ ಹೇಳೋದೆಲ್ಲ ನಿಜನೇನಾ? ಮೇಡಮ್, ಇದರಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ? ಹ್ಮ್ ನೀವು ಮಾಡೋ ಬಿರಿಯಾನಿ ಡೈಲಿ ತಿನ್ಬೇಕನ್ಸುತ್ತೆ. ಓ, ಆಯ್ತು ಬಿಡು. ಹ್ಮ್. ನೀನ್ ನನಗ್ ಐಸಿಟ್ಟಿದ್ದೆಲ್ಲ ಸಾಕು. ನನ್ನಿಂದ ದಿನಾ ನಿನಗೆ ಬಿರಿಯಾನಿ ಮಾಡಿ ಕೊಡಕ್ಕಾಗಲ್ಲ. ನಿನಗ್ ಬೇಕಾದ್ರೆ ವೀಕ್ಲಿ ಒನ್ಸ್ ಸಂಡೇ ಮಾತ್ರ ಮಾಡಿ ಕೊಡ್ತೀನಿ, ಓಕೆನಾ? ನೀವು ಮಾಡೋ ಬಿರಿಯಾನಿ ಇದೆ ಅಲ್ವಾ, ಒಂದಿನ ತಿನ್ನಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿರ್ಬೇಕಾ? ಮಾತಿನಲ್ಲೇ ಮರಳು ಮಾಡಿಸ್ಬಿಡ್ತೀಯ ಅಂತ ಕಾಣತ್ತೆ. ಆದ್ರೆ
ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಕೈಯಿಂದ ತಿನ್ನೋ ಭಾಗ್ಯ ಇಲ್ಲ ಅನ್ಸುತ್ತೆ. ಹೌದಾ? ಯಾಕ್ ಆ ಥರ ಹೇಳ್ತಾ ಇದ್ಯಾ? ನನಗೇನ್ ಅರ್ಥ ಆಗ್ತಿಲ್ವೇ? ಮೇಡಮ್, ನೀವಿಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ? ಹ್ಮ್. ನಿಮ್ಮ ಹಸ್ಬೆಂಡ್ ಎಲ್ಲೋ ಫಾರಿನಲ್ಲಿದ್ದಾರೆ. ಅದೇ ಅವ್ರು ಇಲ್ಲಿದ್ದಿದ್ರೆ ದಿನ ನಿಮ್ಮ ಕೈಯಲ್ಲಿ ರುಚಿಯಾಗಿ ತಿನ್ಬೋದಲ್ವಾ? ಇವಾಗ ಅವರಲ್ಲಿ ಹೋಟೆಲಲ್ಲಿ ಸಿಗೋದೆಲ್ಲ ತಿಂದ್ಬಿಟ್ಟು ಆರೋಗ್ಯ ಕೆಡ್ಸ್ಕೊಂತಾ ಇದ್ದಾರೆ. ಅದಕ್ಕೆ ಹೇಳಿದ್ನೆ. ಹಾಗಂತ್ಯಾ? ಹ್ಮ್. ಸರಿ, ಅದೆಲ್ಲ ಬಿಡು. ನೀನ್ ತುಂಬಾ ಚೆನ್ನಾಗ್ ಮಾತಾಡ್ತೀಯಾ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮಗೇನಾದರೂ ಹೆಲ್ಪ್ ಬೇಕಂದ್ರೆ ನನ್ನ ಹತ್ರ ಹೇಳಿ, ನಾನು ಮಾಡ್ಕೊಡ್ತೀನಿ. ಏನು ಹೆಲ್ಪಾ? ಏನ್ ಹೆಲ್ಪ್ ಮಾಡ್ತೀಯಾ ನನಗೆ ನೀನು? ಅದೇ ಮೇಡಮ್, ದಿನ ಗ್ರೋಸರಿ ತಗೊಳಕ್ಕೆ, ರೇಷನ್ ತಗೊಳಕ್ಕೆ ಏನಾದರೂ ಈ ಥರ ಕೆಲಸ ಇದ್ರೆ ನನ್ನ ಹತ್ರ ಹೇಳಿ, ನಾನು ಮಾಡ್ಕೊಡ್ತೀನಿ. ಓ, ಇದನ್ನೇ ಹೆಲ್ಪ್ ಅಂತ ಅಂದ್ಯಾ? ನಾನ್ ಬೇರೆ ಏನೇನೋ ಅಂದ್ಕೊಂಡು ಸಂತೋಷ ಪಟ್ಟೆ. ಆ, ಹ. ಬೇರೆ ಅಂದರೆ? ಬೇರೆ ಅಂದ್ರೆ ಬೇರೆ ಏನೂ ಇಲ್ಲ ಅಂತ ಅರ್ಥ. ಸರಿ ಸರಿ, ನಾನ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ತುಂಬಾ ಟಯರ್ಡ್ ಆಗಿದೆ. ಹಾಂ, ಅರ್ಥ ಆಯ್ತು ಮೇಡಮ್. ನಾನು ಇಲ್ಲಿಂದ ಹೋಗಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಲ್ವಾ? ನಾನು ಬರ್ತೀನಿ. ಹ್ಮ್. ಹೇಳ್ ಮಗ. ಏ ಮಚ್ಚಿ, ಹೆಂಗೋ ಇದೆಯಾ? ಚೆನ್ನಾಗಿದ್ದೀನಿ ಮಗ. ಅದಿರಲಿ, ನೀನು ರೂಮಿಗೆ ಯಾವಾಗ ಬರ್ತೀಯಾ? ಅದೇ ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಅಂತ ಹೇಳಿದ್ನಲ್ಲೋ. ನೆಕ್ಸ್ಟ್ ಮಂತ್ ಅಂದರೆ ಇನ್ನೂ 10 ಡೇಸ್ ಇದೆ ಅಲ್ವಾ? ಹೌದು ಕಣೋ, ಇಲ್ಲಿ ಅಡ್ವಾನ್ಸ್ನಲ್ಲೆಲ್ಲ ಶೇರ್ ಮಾಡಿದ್ದೀನಿ ಕಣೋ. ಅದನ್ನೆಲ್ಲ ಕೇಳಿದ್ರೆ ತಿರುಗಿ ಕೊಡೋದಿಲ್ಲ ಅವರು. ಅದಕ್ಕೆ ಒಂದು 10 ದಿವಸ ಇದ್ದು ಮ್ಯಾನೇಜ್ ಮಾಡೋಣ ಹ್ಮ್. ಅಂತಿದ್ದೀನಿ. ಓಕೆ ಮಗ. ಆಮೇಲೆ ನಮ್ಮ ಆಂಟಿ ಹೆಂಗೋ ಇದ್ದಾರೆ? ಲೇಯ್, ಅದೆಲ್ಲ ನಿನಗೆ ಯಾಕೆ? ಏಯ್, ತಿರುಗು ಅದೇ ರಾಗನ ಆಡ್ಬೇಡ ಕಣೋ ನೀನು. ಅದೇ ಅವತ್ತೇ ಎಲ್ಲ ಡೀಟೇಲಾಗಿ ಹೇಳಿದ್ನಲ್ಲ. ಇವಾಗೇನೋ ಏನೂ ಗೊತ್ತಿಲ್ದಿರೋ ಥರ ಆ್ಯಕ್ಟ್ ಮಾಡ್ತಾ ಇದೀಯಾ? ಏನೋ ಹೇಳೋ, ಆಂಟಿ ಹೆಂಗಿದಾರಾ? ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಹೇಗಾದರೂ ನೀನು 10 ಡೇಸಲ್ಲಿ ಬರ್ತೀಯಲ್ವಾ? ನೀನೇ ನೋಡು, ನೋಡಿ ಹೇಗಿದ್ದಾರಂತ ಹೇಳು. ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಆಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆಯಾ? ನಾನಿವತ್ತು ಕೆಳಗೆ ಮೇಡಮ್ ಮನೆಗೆ ಹೋಗಿದ್ದೆ. ಬಿರಿಯಾನಿ ಕೊಟ್ಟರು. ಆಮೇಲೆ ಆಮೇಲೆ ಏನಾಯ್ತು? ಸಸ್ಪೆನ್ಸ್ ಇರ್ಬೇಡ ಕಣೋ ನನಗೆ. ಏನಿಲ್ಲ ಬಿಡು. ಏಯ್ ಏನೋ ಇಂಟ್ರೆಸ್ಟಿಂಗ್ ಆಗಿ ನಡೆದಿದೆ. ಅದು ನನ್ನ ಹತ್ರ ಹೇಳ್ದಿರಾ ಬಚ್ಚಿಡ್ತಿದ್ಯಾ? ಏಯ್ ಸುಮ್ಮನೆ ಹೇಳೋ. ಏನಿಲ್ಲ ಮಗ. ಬಿರಿಯಾನಿ ಕೊಟ್ಟಿರೋ ಬೌಲ್ನ ತಿರ್ಗಾ ಕೊಡಕ್ಕೆ ಹೋದಾಗೆ ನಿಮಗೇನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನೆ. ಹೌದಾ? ಅದಕ್ಕೆ ಅವ್ರೇನು ಹೇಳಿದ್ರು? ಅದಕ್ಕೆ ಅವರು ಹೆಲ್ಪ್ ಅಂದರೆ ಏನು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದರು. ಹಾ, ನಾನೇನಾದರೂ ತರಕಾರಿ ಅಂಗಡಿಗೆ, ರೇಷನ್ ಅಂಗಡಿಗೆ ಈ ಥರ ಎಮರ್ಜೆನ್ಸಿ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ನೆ. ಸರಿ, ಅದಕ್ಕೆ ಅವ್ರೇನು ಹೇಳಿದ್ರು ಅಂತ ಹೇಳು. ತಕ್ಷಣ ಅವರು, ಹಾ. ಹೋ ಈ ಹೆಲ್ಪೇನಾ, ನಾನು ಬೇರೆ ಏನೋ ಹೆಲ್ಪ್ ಅಂತ ಅನ್ಕೊಂಡೆ ಅಂತ ಹೇಳಿದರು. ಏಯ್ ಏನೋ ಹೇಳ್ತಾ ಇದ್ಯಾ? ನಿಜವಾಗ್ಲೂನಾ? ಹೌದು ಮಗ. ಏಯ್ ಹಂಗಂದ್ರೆ ಆ ಆಂಟಿ ನಿನ್ನ ಹತ್ರ ಏನೋ ಸ್ಪೆಷಲ್ ಆಗಿ ಎದುರು ನೋಡ್ತಾ ಇದ್ದಾರೆ ಅನ್ಕೋತಾ ಇದ್ದೀನಿ. ಹಂಗಂದ್ರೆ ಆಲ್ಮೋಸ್ಟ್ ಆಂಟಿನ ಕರೆಕ್ಟ್ ಮಾಡ್ಬಿಟ್ಟೆ. ಹೇ ಸರಿ ಸರಿ, ನಾಚಿಕೆ ಪಡ್ಬೇಡ. ಇನ್ಮೇಲೆ ತುಂಬಾ ಜಾಲಿನೇ, ಎಂಜಾಯ್ ಮಾಡು. ಲೈ, ಬಾಯ್ ಮುಚ್ಚಲೆ. ಏಯ್ ಹೆಂಗೋ ಆಂಟಿ ಜೊತೆ ಮಾತಾಡಿ ಕರೆಕ್ಟ್ ಮಾಡ್ಬಿಟ್ಟೆ. ನೆಕ್ಸ್ಟ್ ಏನೋ ಲೇ. ಪ್ಲಾನು? ಮೇಡಮ್ ಕೊಟ್ಟಿರೋ ಬಿರಿಯಾನಿ ತಿಂದು ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ. ನೀನು ಫೋನ್ ಇಡು, ನಾನೀಗ ಮಲ್ಕೋಬೇಕು, ಸರಿನಾ? ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಬಾಯ್. ಹಲೋ. ಹಲೋ ಹಾಂ, ಹೇಳಿ ಮೇಡಮ್. ಅಶ್ವಿನ್, ಏನಾಯ್ತು? ವಾಯ್ಸ್ ತುಂಬಾ ಡಲ್ ಆಗಿದೆ. ಮೈ ಹುಷಾರಿಲ್ಲ ಮೇಡಮ್. ಮೈ ಹುಷಾರಿಲ್ವಾ? ಯಾವಾಗ್ಲಿಂದ? 3 ದಿವಸದಿಂದ ಮೇಡಮ್. ಹೌದಾ? ಅಯ್ಯೋ, ಇರು, ನಾನ್ ಮೇಲೆ ಬರ್ತೀನಿ. ಸರಿ ಮೇಡಮ್. ಅಶ್ವಿನ್, ಮೇಡಮ್, ಡೋರ್ ಓಪನಲ್ಲೇ ಇದೆ ಮೇಡಮ್. ಆ ಒಳಗಡೆ ಬನ್ನಿ ಮೇಡಮ್. ಅಮ್ಮ, ಅಯ್ಯೋ. ಏನಪ್ಪಾ, ತುಂಬಾ ಆಗ್ತಾ ಇಲ್ವಾ? ನಿಧಾನ ನೋಡ್ಕೊಂಡು ಇರು ಇರು. ಅಮ್ಮ, ಏನಪ್ಪಾ ಆಯ್ತು? ಕೂತ್ಕೊಳ್ಳಿ ಮೇಡಮ್. ಇರು ಇರು. ಏನಾಯ್ತು? ತುಂಬಾ ಜ್ವರ ಇದೆಯಾ? ಹೌದು ಮೇಡಮ್. ಎಷ್ಟು ದಿನದಿಂದ ಇದೆ? 3 ದಿವಸದಿಂದ ಮೇಡಮ್. ಹೌದಾ? 2 ದಿನ ಜ್ವರ ಸ್ವಲ್ಪ ಕಡಿಮೆನೇ ಇತ್ತು. ಟ್ಯಾಬ್ಲೆಟ್ ಹಾಕೊಂಡ್ರೆ ಸರಿ ಹೋಗುತ್ತೆ ಅನ್ಕೊಂಡೆ. ಇನ್ನೂ ಸರಿಯಾಗಿಲ್ಲ. 3 ದಿನದಿಂದ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ?
ಫ್ರೆಂಡು ಬರ್ತೀನಂತ ಹೇಳಿದ್ನ ಮೇಡಮ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಂತ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಸರಿ ಹೋಗಲ್ಲ, ನೀನ್ ಹೊರಡು, ನಾನ್ ಕರ್ಕೊಂಡ್ ಹೋಗ್ತೀನಿ. ಇಲ್ಲ ಪರವಾಗಿಲ್ಲ ಮೇಡಮ್. ಅರೆ ಏನಪ್ಪ ನೀನು, ನೋಡು ಮೈಯೆಲ್ಲ ಎಷ್ಟು ಕುದೀತಾ ಇದೆ, ಇಲ್ಲಿ ಹತ್ರನೇ ಹಾಸ್ಪಿಟ್ಲ್ ಇದೆ, ಬಾ ಬೇಗ ಹೋಗಿ ಬೇಗ ಬರೋಣ. ಹೇಳು, ಪರವಾಗಿಲ್ಲ ಮೇಡಮ್, ಫ್ರೆಂಡ್ ಹೇಳಿದ್ದನ್ನೇ ಹೇಳ್ಬೇಡ, ಎಷ್ಟು ಟಯರ್ಡ್ ಆಗಿದ್ಯಾ ನೋಡು, ಹೊರಡು ಬಾ. ಜಾಗ್ರತೆ, ನಿಧಾನ. ನಿಧಾನ ಬಾ. ನಿಧಾನ. ಹೊಟ್ಟೆ ಖಾಲಿಯಾಗಿರತ್ತೆ, ಮೊದ್ಲು ಈ ಬ್ರೆಡ್ನ ತಿನ್ನು. ತಗೋ, ಮೊದ್ಲು ಇದನ್ ತಿನ್ನು. ನೀನ್ ತಿಂತಾ ಇರು, ನಾನ್ ಮನೆಗ್ ಹೋಗಿ ಬಿಸ್ನೀರ್ ತಗೊಂಬರ್ತೀನಿ, ಸರಿನಾ? ಹಾಟ್ ವಾಟರ್ ಇಲ್ಲೇ ಇದೆ ಮೇಡಮ್. ಓ, ಇಲ್ಲೇ ಇದ್ಯಾ? ಸರಿ ಇರು, ತಗೊಂಬರ್ತೀನಿ. ತಗೋ, ಟ್ಯಾಬ್ಲೆಟ್ ಹಾಕೋ. ತುಂಬ ಥ್ಯಾಂಕ್ಸ್ ಮೇಡಮ್. ಯಾಕಪ್ಪ ಥ್ಯಾಂಕ್ಸು? ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿ ಕೊನೆಗೂ ಬರಲೇ ಇಲ್ಲ. ಸಹಾಯಕ್ಕೆ ಯಾರೂ ಇಲ್ಲದೆ ತುಂಬಾ ಕಷ್ಟಪಟ್ಟೆ. ನೀವು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಭಾಳ ಸಹಾಯ ಮಾಡಿದ್ರಿ. ಅದಕ್ಕೆ ಮೇಡಮ್ ಥ್ಯಾಂಕ್ಸ್ ಹೇಳಿದ್ದು. ಥ್ಯಾಂಕ್ಸ್ ಎಲ್ಲ ನನಗೇನ್ ಬೇಕಾಗಿಲ್ಲ. ಬೇರೆ ಏನಾದರೂ ಬೇಕಾ ಮೇಡಮ್? ಹೇಳ್ತಾ ಇದೀನಲ್ಲ, ನನಗಿವಾಗ ಏನು ಬೇಡ. ಆಮೇಲೆ ಬೇಕಾ? ನನಗ್ ಬೇಕಾದ್ರೆ ನಾನೇ ನಿನ್ನತ್ರ ಕೇಳ್ತೀನಲ್ವಾ. ನೀನೀಗ ರೆಸ್ಟ್ ತಗೋ, ನಿನ್ ಮೈ ನೋಡ್ಕೋ. ಹಾಂ ಸರಿ ಮೇಡಮ್. ಮತ್ತೆ ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ನನಗ್ ಕಾಲ್ ಮಾಡು. ಹೊರಗಿನವ್ರ ತರ ನನ್ನ ಹತ್ರ ಸಂಕೋಚ ಪಡ್ಬೇಡ, ಅರ್ಥ ಆಯ್ತಾ? ಸರಿ ಮೇಡಮ್. ಜಾಗ್ರತೆ. ಹಲೋ. ಹಾಂ ಮಚ್ಚಿ, ಸಾರಿ ಕಣೋ, ಸ್ವಲ್ಪ ಲೇಟ್ ಆಗೋಯ್ತು. ಇನ್ನೊಂದು 5 ನಿಮಿಷ ಆಫೀಸಿಂದ ಹೊಟ್ಬಿಡ್ತೀನಿ. ನಾನು ಬಂದಿದ ತಕ್ಷಣ ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೀನು ಸ್ವಲ್ಪ ರೆಡಿಯಾಗಿರೋ, ಇನ್ನೊಂದು 10 ನಿಮಿಷ ನಾನು ಅಲ್ಲಿ ಬಂದ್ಬಿಡ್ತೀನಿ, ಸರಿನಾ? ಏಯ್, ನಾನು ಯಾವಾಗೋ ಹಾಸ್ಪಿಟ್ಲಿಗೆ ಹೋಗಿ ಬಂದಾಯ್ತು ಕಣೋ. ಏಯ್, ಬೆಳಗ್ಗೆ ನಿನ್ನ ಕೈಲಿ ಎದ್ದೋಳಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾರೋ ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು? ಮೇಡಮ್ ಕರ್ಕೊಂಡೋದ್ರು. ಓಹೋ, ನಮ್ಮ ಮೇಡಮ್ಮ. ಅದೃಷ್ಟವಂತ ಕಣೋ ನೀನು. ನಿನ್ನ ಜೊತೆನೇ ಇದು ಹೆಲ್ಪ್ ಮಾಡೋದಕ್ಕೆ ಒಂದು ವ್ಯಕ್ತಿ ಸಿಕ್ಬಿಟ್ರು. ಇನ್ಮೇಲೆ ನಾನು ನಿನ್ನೆಲ್ಲ ನೋಡೋದೇ ಇಲ್ಲವಲ್ಲ. ಲೇ ಆಮೇಲೆ 24 ಅವರ್ಸು ಮೇಡಮ್ ನಿನ್ನ ಜೊತೆನೇ ಇದ್ದು ನೋಡ್ಕೋತಾ ಇದ್ದಾರಾ? ಲೇ ಆ ಥರ ಏನೂ ಇಲ್ಲಪ್ಪ. ಡಾಕ್ಟ್ರು ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ನೀನು ಇಲ್ಲಿ ಬರಬೇಡ. ಸರಿ, ಇಡ್ತೀನಿ. ಸರಿ, ಬಾಯ್ ಕಣೋ. ಹಲೋ. ಹಾಂ ಹೇಳಮ್ಮ, ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನ್ರಿ, ನೀವ್ ಚೆನ್ನಾಗಿದ್ದೀರಾ? ಹಾಂ ನಾನು ಚೆನ್ನಾಗಿದ್ದೀನಮ್ಮ. ತುಂಬಾ ಪಾಪ ರೀ ಆ ಹುಡ್ಗ. ಯಾವ ಹುಡ್ಗಮ್ಮ? ಅದೇ ರೀ, ನಮ್ ಮಾಡಿ ಮೇಲೆ ಬಾಡಿಗೆಗ್ ಬಂದಿದ್ದಾನಲ್ಲ ಆ ಹುಡುಗ. ಅವನಿಗೇನಮ್ಮಾಯ್ತು? ತುಂಬಾ ಜ್ವರ ರೀ ಅವನಿಗೆ. ನಾನ್ ಈಗ್ಲೇ ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಓ ಹಂಗ? ಇವಾಗ ಹೇಗಿದ್ದಾನಮ್ಮ ಹುಡ್ಗ? ಈಗ ಸ್ವಲ್ಪ ಪರವಾಗಿಲ್ಲ ರೀ, ಯಾವ್ದೋ ವೈರಲ್ ಫೀವರ್ ಅಂತೆ. ಓಹೋ. 2 ಇಂಜೆಕ್ಷನ್ ಹಾಕಿದ್ರು, ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ.
ಇಂಜೆಕ್ಷನ್ ಹಾಕಿದ್ಮೇಲೆನೆ ಜ್ವರ ಕಡಿಮೆ ಆಯ್ತು. ಒಂಟಿಯಾಗಿ ಬೇರೆ ಇದ್ದಾನೆ ಪಾಪನೇ. ಆ ಹುಡುಗನ ಆ ಥರ ನೋಡ್ವಾಗ ನನಗೆ ನಿಮ್ ನೆನ್ಪೇ ಬಂತು ರೀ. ಯಾಕಮ್ಮ ಏನಾಯ್ತು? ಮತ್ತೇನ್ರಿ, ನೀವು ನಮ್ ಮಗನೂ ಒಬ್ರೇ ಫಾರಿನಲ್ಲಿದ್ದೀರಾ. ಅಲ್ಲಿ ನಿಮಗೂ ಈ ತರ ಮೈ ಹುಷಾರಿಲ್ದೆ ಹೋದ್ರೆ ನಿಮಗೆ ಯಾರ್ರೀ ಅಲ್ಲಿ ಹೆಲ್ಪ್ ಮಾಡ್ತಾರೆ? ಅದನ್ನ ಯೋಚನೆ ಮಾಡಿ ನೋಡಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ರೀ. ಅದಕ್ಕೆ ರೀ ಆ ಹುಡುಗನ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೆಲ್ಪ್ ಮಾಡ್ಬೇಕು ಅನ್ಸ್ತು. ಸರಿಮ್ಮ, ಒಳ್ಳೆ ವಿಷಯನೇ ಮಾಡಿದ್ಯಾ. ಸರಿಮ್ಮ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ನಾಳೆ ನನಗೆ ಆಫೇನೆ. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಸರಿನಾ? ಆಯ್ತು ರೀ, ಜಾಗೃತಿಯಾಗಿರಿ. ಸರಿಮ್ಮ, ನಾನು ನೋಡ್ಕೋತೀನಿ. ಮೇಡಮ್ ಹ್ಮ್? ಮೇಡಮ್ ಅಶ್ವಿನ್ ಒಳಗ್ ಬಾ. ಕೂತ್ಕೋ. ಏನಪ್ಪ, ಮೈ ಹೇಗಿದೆ? ನಿನಗೀಗ ಜ್ವರ ಕಡಿಮೆ ಆಯ್ತಾ ಇಲ್ವಾ? ಇವಾಗ ಪರವಾಗಿಲ್ಲ ಮೇಡಮ್. ಏನ್ ವಿಷಯ ಹೇಳು. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಹೇಳು. ನಿಮ್ಮ ಹಸ್ಬೆಂಡ್ ಇವಾಗ ನಿಮ್ಮ ಜೊತೆ ಇಲ್ಲ. ಇವಾಗ ನೀವು ಒಂಟಿಯಾಗೇ ಇದ್ದೀರಾ. ನಾನು ಇಲ್ಲಿ ಒಂಟಿಯಾಗೇ ಇದ್ದೀನಿ. ಇಬ್ರು ಹೇಳ್ಬೇಕಂದ್ರೆ ಇಲ್ಲಿ ಒಂಟಿಯಾಗೇ ಇದೀವಲ್ವಾ? ಅದಕ್ಕೇನಿವಾಗ? ನಾವಿಬ್ರು ಏನಕ್ಕೆ ಬೇರೆ ಬೇರೆ ಆಗಿರ್ಬೇಕು? ಇಬ್ರು ಒಂದಾಗೇ ಇರ್ಬೋದಲ್ವಾ? ಒಂದಾಗಿರ್ಬೋದಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನೀವಿಲ್ಲಿ ಒಂಟಿಯಾಗೇ ಇದ್ದೀರಾ, ನಾನು ಇಲ್ಲಿ ಒಂಟಿಯಾಗೇ ಇದ್ದೀನಿ. ನಾವಿಬ್ರು ಏನಕ್ಕೆ ರಿಲೇಷನ್ಶಿಪ್ಪಲ್ಲಿರಬಾರ್ದು? ಏನ್ ಮೇಡಮ್ ಆಗ ನೋಡ್ತಾ ಇದ್ದೀರಾ? ನೀನ್ ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನನಗ್ ಅಳ್ಬೇಕಾ ನಗಡ್ಬೇಕಂತ ಚೂರೂ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿನಗೆ? ನನಗೆ ಜ್ವರ ಬಂದಾಗ ನೀವು ನನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ಓ, ಅದಕ್ಕೆ ನೀನ್ ಈ ತರ ಕೇಳ್ತಾ ಇದೀಯಾ? ಅದು ಮಾತ್ರ ಅಲ್ಲ, ನಾನೊಂದ್ಸರಿ ಥ್ಯಾಂಕ್ಸ್ ಹೇಳುವಾಗ ಥ್ಯಾಂಕ್ಸ್ ಎಲ್ಲ ಬೇಡ ಅಂತ ಹೇಳಿದ್ರಿ. ನಾನು ಬೇರೆ ಏನಾದರೂ ಬೇಕಂತ ಕೇಳಿದಾಗ ಬೇಕಾದಾಗ ಕೇಳ್ತೀನಂತ ಹೇಳಿದ್ರಿ. ಇದಕ್ಕೆಲ್ಲ ಏನರ್ಥ ಅಂತ ಹೇಳ್ತೀರಾ? ಓ, ಅದಾ? ಅದು ನಾನ್ ನಿನ್ನತ್ರ ಸುಮ್ನೆ ಏನೋ ತಮಾಷಾಗಿ ಮಾತಾಡಿದ್ದ ಅಷ್ಟೇ. ಅದಕ್ಕೋಸ್ಕರ ನೀನ್ ಈ ತರ ತಪ್ಪಾಗ್ ಅಂದ್ಕೋತ್ಯಾ? ಸರಿ, ನಾನ್ ಯಾಕೆ ನಿನಗೆ ಅವತ್ತು ಹೆಲ್ಪ್ ಮಾಡಿದೆ ಅಂತ ಗೊತ್ತಾ? ನೀನ್ ಇವಾಗ ಹೇಳಿದ ತರ ನನ್ ಗಂಡನೂ ನನ್ ಮಗನೂ ಬೇರೆ ಬೇರೆ ದೇಶದಲ್ಲಿ ನಿಂತರನೇ ಅವರು ಒಬ್ರೇ ಇದಾರೆ. ನೀನ್ ಜ್ವರದಲ್ಲಿ ಅವತ್ತು ಕಷ್ಟಪಡ್ತಾ ಇರುವಾಗ ನನಗ್ ಅವ್ರಿಬ್ರು ನೆನ್ಪೇ ಬಂತು. ಅದಕ್ಕೆ ನಾನ್ ನಿನಗ್ ಓಡಿ ಬಂದ್ ಹೆಲ್ಪ್ ಮಾಡ್ದೆ. ಆದ್ರೆ ನೀನು ಅದನ್ನ ಈ ತರ ತಪ್ಪಾಗ್ ತಿಳ್ಕೊತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನ್ ಗಂಡನೂ ನಾನು ಒಟ್ಟಿಗೆ ಸಂತೋಷವಾಗಿಲ್ಲ ಅಂದ್ರೂ ನಮ್ ಮನಸ್ಸೊಳಗೆ ನಾವು ಬೇರೆ ಬೇರೆ ಇರೋ ತರನೇ ಅನ್ಸಿಲ್ಲ. ನಾವಿಬ್ರು ಮನ್ಸರೆ ಒಂದಾಗೆ ಬಾಳ್ತಾ ಇದೀವಿ. ಯಾರಾದ್ರೂ ನಿಮ್ಮತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ದೆ ಈ ತರನೇ ಕಷ್ಟ ಕೊಡ್ತೀರಾ? ನೀನ್ ನನ್ನತ್ರ ಕೇಳಿದ ಪ್ರಶ್ನೆಗೆ ನಾನ್ ಹೇಳೋ ಉತ್ತರ ನೋ. ನೀನ್ ಹೊರಡ್ಬೋದು. ಸಾರಿ ಮೇಡಮ್.